ನಮಸ್ಕಾರ. ನಾನು ಈ ದಿನ ಹಲಸಿನಣ್ಣಿನ ದೋಸೆ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಟೇಸ್ಟು. ಈ ದೋಸೆ ಹಿಟ್ಟಿನ ಹದದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಎಳ್ಕೋಲ್ಲ. ಹಾಗಾಗಿ ಎಷ್ಟೋ ಜನ ನಮಗೆ ಈ ದೋಸೆ ಸಾವಾಸವೇ ಬೇಡ ಅಂತ ಹೇಳ್ತಾರೆ. ನಾನಿಲ್ಲೊಂದು ಸುಲಭವಾಗಿ ಟಿಪ್ಸ್ ಕೊಡ್ತೀನಿ ನೋಡಿ. ತುಂಬ ಟೇಸ್ಟಾಗಿ ಬರುತ್ತೆ, ಹಾಗೆ ಬಹಳ ಚೆನ್ನಾಗಿ ಎಳಕತ್ತೆ. ಬನ್ನಿ ಈಗ ದೋಸೆ ಮಾಡುವ ರೆಸಿಪಿನ ನೋಡ್ತಾ ಹೋಗೋಣ. ಒಂದು ಬೌಲಲ್ಲಿ ಹಲಸಿನ ಸೊಳೆ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಉದ್ದಿನಬೇಳೆ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ 1.5 ಪಟ್ಟಷ್ಟು ಅಕ್ಕಿನ ಹುರಿದು 2 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. ಅಕ್ಕಿ ಹುರಿದು ನೆನೆಸೋದ್ರಿಂದ ದೋಸೆ ಬಹಳ ಮೃದುವಾಗಿ ಬರುತ್ತೆ. ಈಗ ದೋಸೆಗೆ ರುಬ್ಬೋಣ. ಮಿಕ್ಸಿ ಜಾರ್ ತಗೊಂಡಿದ್ದೀನಿ, ಅದಕ್ಕೆ ಹಲಸಿನ ಸೊಳೆ ಹಾಕಿದ್ದೀನಿ. ಹಾಗೆ ಉದ್ದಿನಬೇಳೆ ನೀರು ತೆಗೆದು ಹಾಕಿದ್ದೀನಿ. ಈಗ ಅಕ್ಕಿ ಸಹಿತ ನೀರು ಬಸಿದು ಹಾಕೋಣ. ಈಗ ಸಿಹಿಯ ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕೋಣ. ಹಾಗೆ ಬೆಲ್ಲ ಹಾಕೋಣ. ಬೆಲ್ಲನೂ ಅಷ್ಟೇ ನೋಡಿ ಹಾಕಬೇಕು. ಸೊಳೆ ತುಂಬ ಸಿಹಿ ಇದ್ದರೆ ಬೆಲ್ಲ ಸ್ವಲ್ಪ ಕಮ್ಮಿ ಹಾಕಿ. ಹಾಗೆ ಬೆಲ್ಲ ಜಾಸ್ತಿ ಹಾಕಿದರೆ ದೋಸೆನೂ ಎಳ್ಕೊಳ್ಳ. ಈಗ ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ನೋಡಿ, ದೋಸೆ ಹಿಟ್ಟು ರೆಡಿ ಇದೆ. ಇಷ್ಟು ದಪ್ಪ ಇರಬೇಕು. ಈಗ ದೋಸೆ ಮಾಡೋಣ. ಒಲೆ ಮೇಲೆ ಕಬ್ಬಿಣದ ಕಾವಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಚ್ಚಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಯಾವಾಗಲೂ ಕಬ್ಬಿಣದ ಕಾವಲಿಲೇ ದೋಸೆ ಮಾಡಬೇಕು, ಆರೋಗ್ಯಕ್ಕೆ ಸಹಿತ ಒಳ್ಳೆಯದು. ಈಗ 1 ಸೌಟ್ ಆಗೋಷ್ಟು ದೋಸೆ ಹಿಟ್ಟು ತಗೊಂಡಿದ್ದೀನಿ. ನಿಧಾನವಾಗಿ ಸೌಟಲ್ಲಿ ತಿಕ್ಕಬೇಕು, ಇಲ್ಲ ಅಂದರೆ ದೋಸೆ ಹರಿದೋಗ್ಬಿಡುತ್ತೆ. ದೋಸೆ ಹಿಟ್ಟು ಹುಯ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ತೆಳು ಬರಬೇಕು ಅಂದರೆ ದೋಸೆ ಸಟ್ಕದಲ್ಲಿ ನೋಡಿ ಹೀಗೆ ದೋಸೆ ಮೇಲೆ ಎಳಿಬೇಕು. ಈಗ ದೋಸೆ ಹರಿದು ಹೋಗಲ್ಲ, ಹಾಗೆ ಚೆನ್ನಾಗಿ ಎಳಕುತ್ತೆ ಸಹ. ಒಂದೇ ಸಮ ಎಲ್ಲ ಕಡೆ ಬೆಂದ್ಬಿಡುತ್ತೆ. ಈಗ 1/4 ಚಮಚದಷ್ಟು ಎಣ್ಣೆ ಹಾಕೋಣ. ಹಾಗೆ ದೋಸೆ ಮುಚ್ಚೋಣ. ದೋಸೆ ಮುಚ್ಚಿದ್ದು ತೆಗೆದಿದ್ದೀನಿ. ಈಗ ದೋಸೆ ಸಟ್ಕದಲ್ಲಿ ನಿಧಾನವಾಗಿ ದೋಸೆನ ಎಳಕ್ಸೋಣ. ಹಾಗೆ ಮೊಗ್ಚಾಕೋಣ. ನೋಡಿ ಎಷ್ಟು ಕಲರ್ ಬಂದಿದೆ ಅಂತ. ಬಹಳ ಮೃದುವಾಗಿ ಬರುತ್ತೆ. ದೋಸೆ ರೆಡಿ ಆಯಿತು. ಈಗ ತೆಗೆದುಬಿಡೋಣ. ತಣ್ಣಗಾದ್ಮೇಲೆ ಸಹಿತ ಈ ದೋಸೆ ತಿನ್ನೋಕ್ಕೆ ಟೇಸ್ಟ್ ಇರುತ್ತೆ. ಹಲಸಿನಣ್ಣಿನ ದೋಸೆಗೆ ತುಂಬ ರುಚಿ ಕೊಡೋದು ಅಂದರೆ ನಂಚ್ಕೊಳ್ಳೋಕ್ಕೆ ತುಪ್ಪ. ದೋಸೆ ಮತ್ತು ತುಪ್ಪ ರೆಡಿಯಾಗಿದೆ. ಇದರ ರುಚಿಯನ್ನು ಈಗ ನೋಡೋಣ. ಈ ದೋಸೆ ಹಿಟ್ಟು ತಕ್ಷಣವೇ ರುಬ್ಬಿ ಮಾಡುವಂಥದ್ದು. ಹಾಗೇನಾದರೂ ಹಿಟ್ಟು ಉಳಿದ್ರೆ ಫ್ರಿಜ್ಜಲ್ಲಿ ಇಡಿ. ಇಲ್ಲಿ ಉದ್ದಿನಬೇಳೆ ಹಾಕಿರೋದ್ರಿಂದ ದೋಸೆ ಹಿಟ್ಟು ಸ್ವಲ್ಪನೂ ಹುಳಿ ಬರಲ್ಲ. 2 ರಿಂದ 3 ದಿವಸ ಫ್ರಿಜ್ಜಲ್ಲಿ ಇಟ್ಕೊಬೋದು. ನೋಡಿದ್ರಲ್ಲ, ರುಚಿಯಾದ ಹಲಸಿನಣ್ಣಿನ ದೋಸೆ ಮಾಡೋದು ಹೇಗೆ ಅಂತ. ನೀವು ಸಹ ಇದೇ ವಿಧದಲ್ಲಿ ಮಾಡಿ ಒಮ್ಮೆ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.